ಈ ರೀತಿ ತಪ್ಪನ್ನ ಸ್ಟೂಡೆಂಟ್ ಖಂಡಿತ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ. ಯೂನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಯಾರು ಹೇಳ್ತಾರೋ ಅರೆ ನಾನು 10 ಗಂಟೆ ಓದಿದ್ದೆ ಆದ್ರೂ ಮಾರ್ಕ್ಸ್ ಕಡಿಮೆ ಬಂತು. ನಿಮ್ಗೆ ಈ ರೀತಿ ತಪ್ಪುಗಳ ಬಗ್ಗೆ, ಈ ರೀತಿ ಕೆಟ್ಟ ಅಭ್ಯಾಸಗಳ ಬಗ್ಗೆ ಹೇಳೋದಿಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಏನಾದ್ರೂ ಸ್ಟೂಡೆಂಟ್ ಸರಿಯಾದ ಸಮಯಕ್ಕೆ ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ 24 ಗಂಟೆ ಹೋದ್ರು 365 ದಿನ ಅವ್ನ ಮಾರ್ಕ್ಸ್ ಯಾವತ್ತೂ ಕೂಡ ಚೆನ್ನಾಗಿ ಬರಲ್ಲ. ಬ್ಯಾಗ್ ಓಪನ್ ಮಾಡಿ ಬುಕ್ ತೆಗ್ದೆ, ಅದನ್ನ ಮುಂದೆ ಇಟ್ಟು ಓದೋಕೆ ಸ್ಟಾರ್ಟ್ ಮಾಡಿದ್ರೆ 5 ನಿಮಿಷ ಆಯ್ತು. ಟೇಬಲ್ ಚೆಕ್ ಮಾಡಿದೆ, 6ನೇ ನಿಮಿಷಕ್ಕೆ ಅವಳ ಯೋಚನೆ ಬಂತು. ಒಂದ್ಸಾರಿ ಚೆಕ್ ಮಾಡೋಣ, ಮೆಸೇಜ್ ಏನಾದ್ರು ಬಂದಿರ್ಬೋದು. ಅವಳ ಮೆಸೇಜ್ ಸಿಗ್ಲಿಲ್ಲ. ಮತ್ತೆ ಮುಂದೆ ಏನ್ ಯೋಚನೆ ಬಂತು, ಮುಂದೆ ಏನ್ ಮಾಡ್ತಿರ್ಬೋದು ಓದೋದಕ್ಕೆ ಡಿಸೈಡ್ ಮಾಡಿ ಕುತ್ಕೊಂಡಿದ್ರಿ. ಇವತ್ತು ನಾನು ಈ ಚಾಪ್ಟರ್ ಕ್ಲಿಯರ್ ಮಾಡ್ತೀನಿ. ಎಲ್ಲ ಸೆಟ್ ಆಗಿ ಇತ್ತು. ಕೇವಲ ಓದೋದಕ್ಕೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಯಾವಾಗ ಓದೋದಕ್ಕೆ ಶುರು ಮಾಡಿದ್ರೋ ಅನ್ಸು ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದಿನ ವಾರ ಅಣ್ಣನ ಮದುವೆ ಇದೆ, ಯಾವ ಬಟ್ಟೆ ಹಾಕ್ಬೇಕು? ಇವರು ಒಂದ್ಸಲಿ ಎಕ್ಸಾಮ್ ಆಗಲಿ ರದ್ದಲ್ಲಿ ಯಾವ ರೀತಿ ಬಾಡಿ ಬೆಳೆಸ್ತೀನಿ ಅಂದ್ರೆ ಕಾಲೇಜಲ್ಲಿ ಹೋದ ತಕ್ಷಣ ಹುಡುಗಿರ್ ಫೇಲ್ ಆಗಬೇಕು. ನಾನು ಇದೆಲ್ಲ ಮತ್ತೆ ಹುಡುಗರಿಗೆ ಹೇಳ್ತಾ ಇಲ್ಲ, ಈ ಮಾತು ಹುಡುಗರಿಗೆ ಇರಲಿ. ಹುಡುಗಿರು ಮನಸ್ಸಲ್ಲಿ ವಿಚಾರಗಳು ಯಾವ ಟೈಮಲ್ಲಿ ಬರುತ್ತೆ, ಯಾವಾಗಾದ್ರೂ ಹೋಗ್ತಾ ಇರುತ್ತೆ. ಗುರು, ಜಾಬ್ ಸಿಕ್ಕಿದ್ರೆ ಗಾಡಿ ತಗೋತೀನಿ, ಐಫೋನ್ ತಗೋತೀನಿ, ಕಾರ್ ತಗೋತೀನಿ, ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ, ಅವಳನ್ನ ಡೇಟ್ಗೆ ಕರ್ಕೊಂಡು ಹೋಗ್ತೀನಿ, ಬ್ರಾಂಡೆಡ್ ಬಟ್ಟೆ ಹಾಕ್ತೀನಿ, ಒಂದು ಒಳ್ಳೆ ಆಪಲ್ ವಾಚ್ ತಗೋತೀನಿ. ಬುಕ್ನ ತೆಗೆದು ಕೈಲಿ ಇಟ್ಕೊಂಡು ಈ ರೀತಿ ಕನಸು ಕಾಣೋದು, ಎಮೋಷನ್ಗಳಲ್ಲಿ ಓದೋಗೋದು. ಬೇರೆಯವರ ಕನಸು ಮೈ ಮನಸ್ಸು ಒಂದೇ ಜಾಗದಲ್ಲಿ ಇರುತ್ತವೆ. ಪ್ಲಾನಿಂಗ್ ಅಂತೂ ಕರೆಕ್ಟ್ ಆಗಿದೆ. ಸ್ಟಡಿ ಮೆಟೀರಿಯಲ್ನ ಕಮ್ಮಿ ಕೂಡ ಇಲ್ಲ, ಆದರೆ ನಿಮ್ಮ ಬುಕ್ಗೆ ಪುರ್ಸೋತಿಲ್ಲ. ಥರ್ಡ್ ಪಾರ್ಟಿ ಕನಸುಗಳನ್ನ ಫೋಕಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓದೋದಕ್ಕೆ ಅವಶ್ಯಕತೆಗಳಿಗಿಂತ ಹೆಚ್ಚು ಡ್ರೀಮ್ ಗುರು. 2 ಗಂಟೆಯಿಂದ ಬುಕ್ನ ಪೇಜ್ ತೆಗ್ದೇ ಇಲ್ಲ. ಫಸ್ಟ್ ಲೈನ್ 200-300 ಸಲ ಓದಿರ್ತೀರಾ, ಆದ್ರೆ ಅದನ್ನ ಬಿಟ್ಟು ಮುಂದೆ ಓದೋದಕ್ಕೆ ಮನಸ್ಸು ಬರಲ್ಲ. ಒಂದ್ ಮಾತೇಳ, ಬುಕ್ಕಿನ ವೈಫೈ, ಅದು ಬುಕ್ನ ತೆಗೆದುಕೊಂಡು ಕೂತ್ಕೊಂಡು ತಕ್ಷಣ ಮೈಂಡಲ್ಲಿ ಎಲ್ಲ ಡೌನ್ಲೋಡ್ ಆಗಬೇಕು, ಲೋಡ್ ಮಾಡಿ ಅಲ್ಲ. ಈ ಮುಂದೆ ಕನಸುಗಳನ್ನೆಲ್ಲ ಮುಳುಗಿಸೋದಕ್ಕೆ ಟೈಮ್ ಇಲ್ಲ. ಈ ಮೊಬೈಲ್, ಬೈಕ್, ಡ್ರೆಸ್ ಇದೆಲ್ಲ ಉದ್ದೇಶ ಅಲ್ಲ ಓದೋದಕ್ಕೆ. ಯಾವುದೋ ಒಂದು ಉದ್ದೇಶ ಇದೆ. ಓದೋದಕ್ಕೆ ನನ್ನ ತಂದೆ ತಾಯಿ ಬಡತನದಿಂದ ಯಾವ ಸ್ಥಿತಿ ನೋಡಿದ್ರೋ ಅದನ್ನ ಬದಲಾಯಿಸ್ತೀನಿ. ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಅಧಿಕಾರಿ ಆಗ್ತೀನಿ, ಅಥವಾ ಡಾಕ್ಟರ್ ಆಗಿ ಬಡವರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತೀನಿ, ಆರ್ಮಿ ಸೇರಿ ದೇಶದ ಸೇವೆ ಮಾಡ್ತೀನಿ, ಅಥವಾ ಪ್ರೋಗ್ರಾಮಿಂಗ್ ಕಲಿತು ಜಬರ್ದಸ್ತ್ ಆಗಿ ಸಾಫ್ಟ್ವೇರ್ ಮಾಡ್ತೀನಿ. ಬರೀ ಒಂದು ಉದ್ದೇಶ. ಯಾವಾಗ ಓದಕ್ಕೆ ಕುತ್ಕೋತಿರಲ್ಲ ಅವಾಗ ನಿಮ್ಮ ಮೈಂಡ್ನಿಂದ ಬೇಡದೇ ಇರೋ ವಸ್ತುಗಳನ್ನ ಬಿಟ್ಟ ಒಂದು ದೊಡ್ಡ ರೀಸನ್ಗಾಗಿ ನಿಮ್ಮ ಫೋಕಸ್ ಲೈಫ್ನ ಅಲ್ಟಿಮೇಟ್ ಗುರಿ ಆಗಿರ್ಬೇಕು. ಏನಾದ್ರೂ ನಿಮ್ಮ ಮೊಬೈಲ್ನಲ್ಲಿ ಮೆಸೇಜ್ ಬರಲಿಲ್ಲ ಅಂದ್ರೆ ಏನ್ ವೆಯ್ಟ್ ಮಾಡ್ತಿರ್ತೀರಾ? ಮೆಸೇಜ್ ಬಂದ್ಮೇಲೆ ಓದಕ್ಕೆ ಕುತ್ಕೋತೀರಾ? ಏನಾದ್ರೂ ನಿಮ್ಮ ಮೈಂಡ್ ಇದೇ ರೀತಿ ಕೂಡ ಚಿಕ್ಕ ಪುಟ್ಟ ಕನಸುಗಳಲ್ಲಿ ಕಳೆದು ಹೋಗಿದ್ರೆ ಆಗ ಅದಕ್ಕೆ ಅರ್ಥ ಮಾಡಿಸಿ. ಗುರು, ನೀನ್ 2-3 ದಿನದ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಯಾರ ಮುಂದೆನೂ ಹೀರೋ ಆಗ್ಲಿಕ್ಕೆ ನಾನು ಇಡೀ ಲೈಫ್ನ ಹಾಳು ಮಾಡೋಕ್ಕೆ ಹೊರಟಿದ್ಯಾ. ವ್ಯತ್ಯಾಸ ಏನಂದ್ರೆ ನಿಮ್ಮ ಮುಂದೆ ಈಸಿಯಾಗಿ ಹೋಗಲ್ಲ. ನೀವು ಇದನ್ನ ಅಷ್ಟು ಯಾವಾಗ ಅರ್ಥ ಮಾಡ್ಕೊಳ್ತೀರೋ, ನಿಮ್ಮ ಉದ್ದೇಶ ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ಮಜಾ ಮಾಡೋದಲ್ಲ, ನಿಮ್ಮ ಸ್ವಂತ ದುಡ್ಡಿಂದ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದು ಅಂತ. ಆಗ ನಿಮ್ಮ ಒಳಗೇನೆ ಗಾಳಿಲೇ ಕಾಣೋ ಕನಸುಗಳ ಮಾಯ ಆಗ್ತಾ ಹೋಗುತ್ತೆ. ಏನಾದ್ರೂ ನೀವು ಗುರಿ ಕಂಡುಹಿಡಿಯೋಕ್ಕೆ ಆಗ್ತಾ ಇಲ್ಲ ಅಂದ್ರೆ ಆಗ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಏನಾಗಬೇಕು ಅಂತ ನೋಡ್ತಾ ಇದ್ದೀರಾ? ಏನೇ ಆಗಲಿ ನಿಮ್ಮ ಒಂದು ಅಲ್ಟಿಮೇಟ್ ಗುರಿ ಸೀನ್ ಮಾಡಿ. ಇದು ನಿಮಗೆ ಪ್ರತಿ 1 ಸೆಕೆಂಡ್ ಪುಷ್ ಮಾಡ್ತಾ ಇರುತ್ತೆ. ಹಿಂದಿನ ಬೇಡದೆ ಆಲೋಚನೆಗೆ ನಿನ್ನ ಟೈಮ್ ವೇಸ್ಟ್ ಮಾಡಬೇಡ ಅಂತ. ನನ್ನ ಉದ್ದೇಶ ಗುರಿ ಮೇಲೆ ಇಡಬೇಕು. ನೋಡು ಗುರು, ಟೈಮ್ ವೇಸ್ಟ್ ಮಾಡೋದು ವೆರಿ ಈಸಿ, ಕನ್ಸು ಕಾಣೋದು ಅದಕ್ಕಿಂತ ತುಂಬಾ ಈಸಿ. ಆದ್ರೆ ಬರೀ ಕನ್ಸುಕೊಳ್ಳೋದು ತುಂಬಾ ಉಳಿದಿರೋದ್ರಿಂದ ಏನೂ ಆಗಲ್ಲ. ಹೇಳಿ, ನಿಮ್ಮ ನಿಜವಾದ ಪ್ರಯಾಣ ಇವತ್ತಿಂದಲೇ ಶುರು ಮಾಡಿ. ಟೈಮ್ ವೇಸ್ಟ್ ಮಾಡೋದು ಕಡಿಮೆ ಮಾಡಿ. ಇನ್ನಷ್ಟು ಇದೇ ತರ ವಿಡಿಯೋಗಳಿಗೆ ಕಾಯ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಅದು ಕ್ಲಿಕ್ ಮಾಡಿ.